ಲೋಕಸಭಾ ಚುನಾವಣಾ ದಿನಾಂಕ ಫಿಕ್ಸ್ ಆಗಿದೆ. ಕಾಂಗ್ರೆಸ್ನವರ ಲಿಸ್ಟ್ ಅನ್ನ ನೋಡಿದ್ರಿ. ಹಾಗಾದ್ರೆ ಬಿಜೆಪಿಯಿಂದ ಯಾರ್ಯಾರು ಸ್ಪರ್ಧೆ ಮಾಡಬಹುದು ಅನ್ನೋದರ ಕುರಿತು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬಿಜೆಪಿ ತಂತ್ರಗಳೇನು ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 20 ರಿಂದ 22 ಸೀಟುಗಳನ್ನ ಗೆಲ್ಲಿಸಿ ಕೊಡ್ತೀವಿ, ಉಡುಗೊರೆಯಾಗಿ ಕೊಡ್ತೀವಿ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪನವರು ಪಣ ತೊಟ್ಟಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಟಾರ್ಗೆಟ್ 20 ಗೆಲ್ಲಲು ಬಿಜೆಪಿಯ ಮೆಗಾ ಪ್ಲಾನ್ ಏನು? ದೆಹಲಿಯಲ್ಲಿ ಕುಳಿತು ಅಮಿತ್ ಶಾ ಮಾಡಿದ ತಂತ್ರಗಳೇನು ಗೊತ್ತಾ? ಕರ್ನಾಟಕದ ಬಿಜೆಪಿ ಅಭ್ಯರ್ಥಿಗಳು ಯಾರ್ಯಾರು ಆಗ್ತಾರೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಲಿಸ್ಟ್ ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಲೋಕವಾರ್ನ ಎಕ್ಸ್ಕ್ಲೂಸಿವ್ ಲಿಸ್ಟ್ ಅನ್ನ ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಮಾಡ್ತೀವಿ. ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದೆ 26 ಕ್ಷೇತ್ರಗಳ ಲಿಸ್ಟ್ ಇದೆ. ಲೆಕ್ಕಾಚಾರ ಇದೀಗ ರೆಡಿ ಆಗಿದೆ. ಹಾಸನ, ಮಂಡ್ಯ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಪೆಂಡಿಂಗ್ ಆಗಿ ಇಟ್ಟಿದೆ ಬಿಜೆಪಿ. ಹಾಸನ, ಮಂಡ್ಯ ಜೆಡಿಎಸ್ನ ಭದ್ರಕೋಟೆ. ಈ ಜೆಡಿಎಸ್ನ ಭದ್ರಕೋಟೆಗಳ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ಪೆಂಡಿಂಗ್ ಆಗಿ ಇಟ್ಟಿದೆ ಬಿಜೆಪಿಯವರು. ಯಾಕಂದ್ರೆ ಜೆಡಿಎಸ್ನ ಭದ್ರಕೋಟೆ ಆಗಿದೆ. ಸೊ ಹಾಗಾಗಿ ಜೆಡಿಎಸ್ ಅಭ್ಯರ್ಥಿಗಳನ್ನ ನೋಡಿಕೊಂಡು 2 ಕ್ಷೇತ್ರಗಳಿಗೆ ಅಭ್ಯರ್ಥಿಯ ಹುಡುಕಾಟದಲ್ಲಿ ಬಿಜೆಪಿ ಇದೆ. ಇನ್ನೊಂದು ವಿಷಯ ಅಂತಂದ್ರೆ 17 ಕ್ಷೇತ್ರಗಳಿಗೆ ಒಬ್ಬರೇ ಅಭ್ಯರ್ಥಿ ಹೆಸರನ್ನ ಶಿಫಾರಸು ಮಾಡಿದೆ ರಾಜ್ಯ ಬಿಜೆಪಿ ಎನ್ನುವಂತಹ ಮಾಹಿತಿ. 7 ಕ್ಷೇತ್ರಗಳಿಗೆ 2 ಹೆಸರುಗಳು, 2 ಕ್ಷೇತ್ರಗಳಿಗೆ 3 ಹೆಸರನ್ನ ಶಿಫಾರಸು ಮಾಡಿದೆ. ಯಡಿಯೂರಪ್ಪ ಪಟ್ಟಿಯನ್ನ ಸರ್ವೆ ರಿಪೋರ್ಟ್ಗೆ ತಾಳೆ ಮಾಡಲಿರುವ ಹೈಕಮಾಂಡ್ ಅದಾದ ನಂತರ ಎಲ್ಲವನ್ನ ಫೈನಲೈಸ್ ಮಾಡುವಂತಹ ಸಾಧ್ಯತೆ ಇದೆ. ಹಾಲಿ ಸಂಸದರ ಪೈಕಿ 3 ರಿಂದ 4 ಸಂಸದರಿಗೆ ಕೋಕ್ ನೀಡುವಂತಹ ಸಾಧ್ಯತೆ ಇದೆ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಅಮಿತ್ ಶಾ ಮುಂದಿರುವಂತಹ ಬಿಜೆಪಿ ಅಭ್ಯರ್ಥಿಗಳ ಸಂಭವನೀಯ ಲಿಸ್ಟ್ ಈ ರೀತಿಯಾಗಿದೆ. ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿನಿ ಅನಂತಕುಮಾರ್ ಅವರು ಸ್ಪರ್ಧೆ ಮಾಡುವಂತಹ ಚಾನ್ಸಸ್ ಇದೆ. ಇನ್ನು ಬೆಂಗಳೂರು ಉತ್ತರದಿಂದ ಡಿ.ವಿ. ಸದಾನಂದ ಗೌಡರು ಹಾಲಿ ಸಂಸದರು ಕೂಡ ಹೌದು. ಸೊ ಇವರೇ ನೆಕ್ಸ್ಟ್ ಕಂಟಿನ್ಯೂ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಬೆಂಗಳೂರು ಕೇಂದ್ರದಿಂದ ಪಿಸಿ ಮೋಹನ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರೇ ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಕೂಡ ಇದೆ. ಇನ್ನು ಚಿಕ್ಕಬಳ್ಳಾಪುರದಿಂದ ಬಿಎನ್ ಬಚ್ಚೇಗೌಡರು ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಜಿಎಸ್ ಬಸವರಾಜು ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಹಾಲಿ ಸಂಸದರು ಆಗಿರುವಂತಹ ಪ್ರತಾಪ್ ಸಿಂಹ ಅವರೇ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಪ್ರತಾಪ್ ಸಿಂಹ ಅವರು ದೇವೇಗೌಡರು ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅನ್ನುವಂತಹ ಮಾತನ್ನ ಕೇಳಿ ಬೇರೆ ಕ್ಷೇತ್ರವನ್ನು ಕೂಡ ಕೇಳ್ತಿದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಆದ್ರೆ ಕಾದು ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಉಡುಪಿ ಚಿಕ್ಕಮಗಳೂರಿನ ಸಂಸದರು ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವರು ಈ ಬಾರಿಯೂ ಕೂಡ ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಇದೆ. ಶೋಭಾ ಗೋಬ್ಯಾಕ್ ಅನ್ನುವಂತಹ ಚಳುವಳಿಯನ್ನ ಚಿಕ್ಕಮಗಳೂರು ಭಾಗದಲ್ಲಿ ಮಾಡಿದ್ರು. ಇದರ ಎಫೆಕ್ಟ್ ತಟ್ಟುತ್ತಾ ಅಥವಾ ಇವರಿಗೆ ಮಣೆ ಹಾಕ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನು ದಾವಣಗೆರೆಯಿಂದ ಹಾಲಿ ಸಂಸದರಾಗಿರುವಂತಹ ಜಿಎಂ ಸಿದ್ದೇಶ್ವರ್ ಅವರು ಕೂಡ ಕಂಟಿನ್ಯೂ ಆಗ್ತಾರೆ. ಅವರೇ ಈ ಬಾರಿಯ ಅಭ್ಯರ್ಥಿ ಬಿಜೆಪಿ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಶಿವಮೊಗ್ಗದಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಬಿವೈ ರಾಘವೇಂದ್ರ ಅವರು ಗೆದ್ದು ಹಾಲಿ ಸಂಸದರಾಗಿದ್ದಾರೆ. ಸೊ ಅವರನ್ನೇ ಬಿಜೆಪಿ ಮತ್ತೆ ಕಣಕ್ಕಿಳಿಸುವಂತಹ 100% ಚಾನ್ಸಸ್ ಕೂಡ ಇದೆ. ಇನ್ನು ಬೆಳಗಾವಿಯಿಂದ ಸುರೇಶ್ ಅಂಗಡಿ, ಚಿಕ್ಕೋಡಿ ಭಾಗದಿಂದ ರಮೇಶ್ ಕತ್ತಿ, ಹುಬ್ಬಳ್ಳಿ ಧಾರವಾಡ ಭಾಗದಿಂದ ಹಾಲಿ ಸಂಸದರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಈ ಬಾರಿಯೂ ಕೂಡ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಜಯಪುರದಿಂದ ರಮೇಶ್ ಜಿಗಜಿಣಗಿ ಕಂಟೆಸ್ಟ್ ಮಾಡ್ತಾರೆ ಈ ಬಾರಿ ಅಂತ ಹೇಳಲಾಗ್ತಾ ಇದೆ. ಕಲಬುರಗಿಯಿಂದ ಉಮೇಶ್ ಜಾಧವ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ದಾರೆ. ಅವರು ಕಲಬುರಗಿ ಭಾಗದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ತೊಡೆ ತಟ್ಟಲಿದ್ದಾರೆ. ಇನ್ನು ಬೀದರ್ನಿಂದ ಭಗವಂತ ಖೂಬಾ ಅವರ ಹೆಸರು ಕೇಳಿ ಬರ್ತಾ ಇದೆ. ಉತ್ತರ ಕನ್ನಡದಿಂದ ಅನಂತ್ ಕುಮಾರ್ ಹೆಗಡೆ ಹಾಗೆ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ. ಹಾವೇರಿಯಿಂದ ಶಿವಕುಮಾರ್ ಉದಾಸಿ ಹಾಲಿ ಸಂಸದರು ಕೂಡ ಹೌದು. ಇವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದಕ್ಷಿಣ ಕನ್ನಡದಿಂದ ನಳಿನ್ ಕುಮಾರ್ ಕಟೀಲ್ ಜೊತೆಗೆ ಬ್ರಿಜೇಶ್ ಚೌಟ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಕೊಪ್ಪಳದಲ್ಲಿ ಚಂದ್ರಶೇಖರ್ ಅಥವಾ ಕರಡಿ ಸಂಗಣ್ಣ ಅವರಿಗೆ ಮಣಿ ಹಾಕುವಂತಹ ಚಾನ್ಸಸ್ ಇದೆ. ಬಾಗಲಕೋಟೆಯಲ್ಲಿ PH ಪೂಜಾರ್ ಅಥವಾ ಗದ್ದಿಗೌಡರಿಗೆ ಮಣೆ ಹಾಕುವಂತಹ ಚಾನ್ಸಸ್ ಇದೆ. ಇನ್ನು ಬಳ್ಳಾರಿಯಿಂದ ಜೆ ಶಾಂತ ಅವರು ಉಗ್ರಪ್ಪ ಅವರ ವಿರುದ್ಧ ಸೋತಿದ್ರು ಇವರು, ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಣ್ಣ ಫಕೀರಪ್ಪ ಅವರ ಹೆಸರು ಕೂಡ ಬಳ್ಳಾರಿ ಭಾಗದಿಂದ ಕೇಳಿ ಬರ್ತಾ ಇದೆ. ಇನ್ನು ರಾಯಚೂರಿನಿಂದ ಅನಂತರಾಜು ನಾಯಕ್ ಅಥವಾ ಸಣ್ಣ ಫಕೀರಪ್ಪಗೆ ಮಣೆ ಹಾಕುವಂತಹ ಚಾನ್ಸಸ್ ಇದೆ. ಬೆಂಗಳೂರು ಗ್ರಾಮಾಂತರದಿಂದ ಅಶ್ವಥ್ ನಾರಾಯಣ್ ಅಥವಾ ರುದ್ರೇಶ್ ಅವರ ಹೆಸರು ಕೇಳಿ ಬರ್ತಾ ಇದೆ.
ಕೋಲಾರದಿಂದ ಛಲವಾದಿ ನಾರಾಯಣ ಸ್ವಾಮಿ ಅಥವಾ ವೀರಯ್ಯ ಅವರು ಕಂಟೆಸ್ಟ್ ಮಾಡಬಹುದಾಗಿದೆ. ಇನ್ನು ಚಾಮರಾಜನಗರದಿಂದ ಶಿವರಾಮ್, ಮಹದೇವಯ್ಯ ಅಥವಾ ಕೋಟೆ ಶಿವಣ್ಣ ಅವರು ಕಂಟೆಸ್ಟ್ ಮಾಡುವಂತ ಚಾನ್ಸಸ್ ಇದೆ. ಇನ್ನು ಚಿತ್ರದುರ್ಗ ಭಾಗದಿಂದ ಜನಾರ್ದನ್ ಸ್ವಾಮಿ ಕಂಟೆಸ್ಟ್ ಮಾಡಬಹುದು ಅಥವಾ ಮಾನಪ್ಪ ವಜ್ಜಲ್ ಕಂಟೆಸ್ಟ್ ಮಾಡಬಹುದು ಅಥವಾ ಆನೇಕಲ್ ನಾರಾಯಣ ಸ್ವಾಮಿ ಅವರು ಕಂಟೆಸ್ಟ್ ಮಾಡಬಹುದಾಗಿದೆ.